ಇನ್ನು ಚಿಕ್ಕಮಗಳೂರಿನಲ್ಲಿ ಒಂದು ಅಪರೂಪದ ವಿಶೇಷವಾದಂಥ ಪ್ರೇಮ ಕಾವ್ಯ ಮದುವೆಯ ಸ್ವರೂಪವನ್ನು ಪಡೆದುಕೊಂಡಿದೆ. ಕಾಫಿನಾಡಲ್ಲಿ ಒಂದು ರೀತಿಯಾಗಿ ವಿಶಿಷ್ಟವಾದಂಥ ಪ್ರೇಮ ವಿವಾಹ ನಡೆದಿರುವಂಥದ್ದು. ಸತಿ ಸಾವಿತ್ರಿಯನ್ನು ಕೂಡ ಮೀರಿಸಿದೆ ಈ ಸ್ಟೋರಿ. ಸಚಿನ್ ಹಾಗೂ ಸಾವಿತ್ರಿಯ ಲವ್ ಸ್ಟೋರಿ. ATM ಒಳಗಡೆ ಹಣವನ್ನು ವಿತ್ಡ್ರಾ ಮಾಡುವಂಥ ಸಂದರ್ಭದಲ್ಲಿ ಈ ಲವ್ ಹುಟ್ಟುಕೊಳ್ಳುತ್ತೆ. ಅಲ್ಲಿ ಹುಟ್ಟಿದಂಥ ಲವ್ ಮದುವೆಯ ಸಂಭ್ರಮದವರೆಗೂ ಕೂಡ ಬಂದು ಈಗ ಸಕ್ಸಸ್ ಕೂಡ ಆಗಿದೆ. ಸಾಮೂಹಿಕ ಮದುವೆ ಮಂಟಪದಲ್ಲಿ ಈ ಜೋಡಿ ಸಪ್ತಪದಿ ತುಳಿದಿದೆ. ಸೊ ಹೊಸ ಜೀವನಕ್ಕೆ, ದಾಂಪತ್ಯ ಜೀವನಕ್ಕೆ ಸಚಿನ್ ಹಾಗೂ ಸಾವಿತ್ರಿ ಈ ಮುಖೇನ ಕಾಲಿಟ್ಟಿದ್ದಾರೆ. ATMನಲ್ಲಿ ಶುರುವಾಯಿತು ಈ ಒಂದು ಲವ್. ಹಣವನ್ನು ವಿತ್ಡ್ರಾ ಮಾಡುವಂಥ ನೆಪದಲ್ಲಿ ಈ ಲವ್ ಶುರು ಆಯಿತು. ನಂತರ ಮನೆಯವರನ್ನು ಹಂಗು ಹಿಂಗು ಮಾಡಿ ಒಪ್ಪಿಸಿ ಇಬ್ಬರು ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗಿದ್ದಾರೆ. ನಮಸ್ಕಾರ ಮಾಡ್ರಿ. ಅದರಲ್ಲಿ ಪೇರೆಂಟ್ಸ್ ಯಾವ ಪೇರೆಂಟ್ಸ್ ಬರಬೇಡಿ, ಅವ್ರು ನಮಸ್ಕಾರ ಮುಗಿತಂಕ ಕೆಳಗಡೆ ಬರ್ತಾರೆ. ಹೋಗಪ್ಪ ಸೊ ಸಾವಿತ್ರಿ ATMಗೆ ಹೋದಂತಹ ಸಂದರ್ಭದಲ್ಲಿ ಹಣವನ್ನು ವಿತ್ಡ್ರಾ ಮಾಡಲಿಕ್ಕೆ ಪರದಾಡ್ತಾ ಇದ್ರು ಒಂದಿನ. ಸೊ ಆಗ ಸಚಿನ್ ಅವರಿಗೆ ಹೆಲ್ಪ್ ಮಾಡ್ತಾರೆ. ಹಣವನ್ನು ವಿತ್ಡ್ರಾ ಮಾಡಲಿಕ್ಕೆ ಅವರು ನೆರವಾಗ್ತಾರೆ. ಸೊ ಅಲ್ಲಿ ಮೊದಲ ಬಾರಿಗೆ ಇವರ ಭೇಟಿ ಆಗುತ್ತೆ ATMನ ಒಳಗಡೆ. ಆ್ಯಂಡ್ ಅದು ಪ್ರೀತಿಯ ರೂಪವನ್ನು ಪಡ್ಕೊಳ್ತು. ನಂತರ ಎರಡೂ ಮನೆಯವರನ್ನು ಒಪ್ಪಿಸಿ ಸಾಮೂಹಿಕ ವಿವಾಹದಲ್ಲಿ ಇಬ್ಬರು ಕೂಡ ಮದುವೆ ಆಗಿದ್ದಾರೆ. ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಒಂದು ಸಾಮೂಹಿಕ ಮದುವೆ ಕಾರ್ಯಕ್ರಮ ನಡೀತಾ ಇತ್ತು. ಆ್ಯಂಡ್ ಆ ಒಂದು ಕಾರ್ಯಕ್ರಮದಲ್ಲಿ ಇವರಿಬ್ಬರು ಮದುವೆ ಆಗಿದ್ದಾರೆ. ಇನ್ನೊಂದು ವಿಶೇಷ ಏನು ಅಂತಂದರೆ, ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ ಸೇರಿದಂಥ ಸಾವಿತ್ರಿ ಅವರನ್ನು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಸಚಿನ್ ವಿವಾಹವಾಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನೋಡಿದ್ರೂ ಕೂಡ ಒಂದು ರೀತಿಯಾಗಿ ಅಪರೂಪದಲ್ಲೇ ಅಪರೂಪದ ಮದುವೆ ಅಂತ ಹೇಳಬಹುದು. ಸೊ ಬೌದ್ಧ ಸಂಘಟನೆ ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ದಾಂಪತ್ಯ ಜೀವನಕ್ಕೆ ಸಚಿನ್ ಹಾಗೂ ಸಾವಿತ್ರಿ ಕಾಲಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.